ಇತಿಹಾಸದಲ್ಲಿ ನಡೆದ ಒಂದೇ ಒಂದು ಘಟನೆ ಇಡೀ ಪ್ರಪಂಚದ ನಕ್ಷೆಯನ್ನೇ ಬದಲಾಯಿಸಿಬಿಡ್ಬೋದು ಅಂದೇ ನಂಬೋಕಾಗುತ್ತಾ? ಹೌದು. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ನಗರದ ಪತನ ಹೇಗೆ ಇಡೀ ಜಗತ್ತಿನ ವ್ಯಾಪಾರ ಮಾರ್ಗಗಳನ್ನ ಶಾಶ್ವತವಾಗಿ ಬದಲಾಯಿಸಿ ಒಂದು ಹೊಸ ಯುಗಕ್ಕೆ ಕಾರಣವಾಯಿತು ಅಂತ ನೋಡೋಣ ಬನ್ನಿ. ನಮ್ಮ ಮುಂದಿರೋ ಪ್ರಮುಖ ಪ್ರಶ್ನೆ ಇದೆ. ಕೇವಲ ಒಂದು ನಗರದ ಸೋಲು ಅದೆಷ್ಟೋ ದೇಶಗಳ ಭವಿಷ್ಯವನ್ನೇ ಬರೆಯೋಕೆ, ಹೊಸ ಹೊಸ ಸಮುದ್ರ ಮಾರ್ಗಗಳನ್ನ ಹುಡುಕೋಕೆ, ಅಷ್ಟೇ ಯಾಕೆ ಇಡೀ ಜಾಗತಿಕ ಶಕ್ತಿಯ ಸಮೀಕರಣವನ್ನೇ ಬದಲಾಯಿಸೋಕೆ ಹೇಗೆ ಸಾಧ್ಯವಾಯಿತು? ಬನ್ನಿ ಇದ್ರ ಹಿಂದಿನ ಕಥೆಯನ್ನ ಬಿಡಿಸಿ ನೋಡೋಣ. ಈ ಎಲ್ಲ ಕಥೆ ಶುರುವಾಗಿದ್ದು ಶತಮಾನಗಳಿಂದ ನಡೆದುಕೊಂಡು ಬಂದಿದ್ದ ಒಂದು ವ್ಯಾಪಾರ ವ್ಯವಸ್ಥೆಯಿಂದ. ಇದು ಏಷ್ಯಾ ಮತ್ತು ಯುರೋಪ್ ನಡುವೆ ನಡೆಯುತ್ತಿದ್ದ ತುಂಬನೇ ಲಾಭದಾಯಕವಾಗಿದ್ದ ಒಂದು ಸ್ಥಿರವಾದ ಮಸಾಲೆ ವ್ಯಾಪಾರದ ಮಾರ್ಗವಾಗಿತ್ತು. ಇದನ್ನ ಒಂದು ರೀತಿ ಇವತ್ತಿನ ಸಪ್ಲೈ ಚೈನ್ ಅಂತಾನೆ ಹೇಳ್ಬಹುದು. ಭಾರತದಿಂದ ಮೆಣಸು, ದಾಲ್ಚಿನ್ನಿ, ಏಲಕ್ಕಿಯಂಥ ಮಸಾಲೆ ಪದಾರ್ಥಗಳನ್ನ ಅರಬ್ ವ್ಯಾಪಾರಿಗಳು ಕೊಂಡೊಯ್ದು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಿದ್ರು. ಅಲ್ಲಿಂದ ಇಟಾಲಿಯನ್ ವ್ಯಾಪಾರಿಗಳು ಅದನ್ನ ಖರೀದಿ ಮಾಡಿ ಇಡೀ ಯುರೋಪ್ಗೆ ಹಂಚ್ತಿದ್ರು. ಇಲ್ಲಿ ನಿಜವಾಗಿಯೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಏಕಸ್ವಾಮ್ಯ ಅಂದ್ರೆ ಮೊನೋಪಲಿ. ಅರಬ್ ಮತ್ತು ಇಟಾಲಿಯನ್ ವ್ಯಾಪಾರಿಗಳು ತಮ್ಮ ತಮ್ಮ ಪ್ರದೇಶಗಳಲ್ಲಿ ವ್ಯಾಪಾರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ರು ಮತ್ತು ಇಡೀ ವ್ಯವಸ್ಥೆಯ ಕೇಂದ್ರಬಿಂದುವಾಗಿದ್ದೇ ಕಾನ್ಸ್ಟಾಂಟಿನೋಪಲ್. ಅದೊಂದು ರೀತಿ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲೂ ಆಗಿತ್ತು. ಆದ್ರೆ 100 ವರ್ಷಗಳಿಂದ ಸರಾಗವಾಗಿ ನಡೀತಿದ್ದ ಈ ಬಿಸ್ನೆಸ್ ಇದ್ದಕ್ಕಿದ್ದಂತೆ ಕುಸಿದುಬಿಟ್ಟು. ನಮ್ಮ ಕಥೆಯ ಅಸಲಿ ತಿರುವು ಶುರುವಾಗೋದೇ ಇಲ್ಲಿಂದ. 1453 ಈ ಒಂದು ವರ್ಷ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿತ್ತು. ಇದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ, ಬದಲಿಗೆ ಒಂದು ಯುಗದ ಅಂತ್ಯ ಮತ್ತು ಇನ್ನೊಂದು ಹೊಸ ಯುಗದ ಆರಂಭವನ್ನ ಸೂಚಿಸೋ ಸಂಕೇತ. 1453ರಲ್ಲಿ ಒಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ರು. ಇದರ ಇಫೆಕ್ಟ್ ಏನಾಯ್ತು ಅಂದ್ರೆ ಯುರೋಪ್ ಮತ್ತು ಏಷ್ಯಾ ನಡುವಿನ ಎಲ್ಲಾ ಪ್ರಮುಖ ವ್ಯಾಪಾರ ಮಾರ್ಗಗಳು ಟರ್ಕರ ಕಂಟ್ರೋಲ್ಗೆ ಬಂದ್ಬಿಟ್ವು. ಈ ಸ್ಲೈಡ್ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಮೊದಲು ತುಂಬಾನೇ ಪ್ರಾಫಿಟಬಲ್ ಆಗಿದ್ದ ವ್ಯಾಪಾರ ಟರ್ಕರ್ ನಿಯಂತ್ರಣಕ್ಕೆ ಬಂದ ತಕ್ಷಣ ನಿಂತೇ ಹೋಯ್ತು. ಯಾಕಂದ್ರೆ ಟರ್ಕರು ಅಲ್ಲಿಂದ ಪಾಸಾಗೋ ಎಲ್ಲ ಸರಕುಗಳ ಮೇಲೆ ಸಿಕ್ಕಾಪಟ್ಟೆ ತೆರಿಗೆ ಹಾಕೋಕೆ ಶುರು ಮಾಡಿದ್ರು. ಇದರಿಂದ ಯುರೋಪಿಯನ್ಸ್ಗಳಿಗೆ ವ್ಯಾಪಾರ ಮಾಡೋದು ಅಸಾಧ್ಯವೇ ಆಗಿಬಿಡ್ತು. ಕಾನ್ಸ್ಟಾಂಟಿನೋಪಲ್ನ ದಾರಿ ಮುಚ್ಚಿದ್ರಿಂದ ಯುರೋಪಿಯನ್ ದೇಶಗಳಿಗೆ ದೊಡ್ಡ ಸಂಕಷ್ಟ ಎದುರಾಯಿತು. ಈಗ ಅವರಿಗೆ ಏಷ್ಯಾಗೆ ಪರ್ಯಾಯ ಮಾರ್ಗ ಕಂಡಿಡಿಯೋದು ಅನಿವಾರ್ಯವಾಗಿತ್ತು. ಇದು ಒಂದ್ ರೀತಿ ಹತಾಶ ಹುಡುಕಾಟವಾಗಿತ್ತು. ಈ ಹೊಸ ಮಾರ್ಗದ ಹುಡುಕಾಟಕ್ಕೆ ಹಲವಾರು ಕಾರಣಗಳು ಒಟ್ಟಿಗೆ ಸೇರಿದ್ವು. ಒಂದು ಕಡೆ ಇಟಾಲಿಯನ್ ವ್ಯಾಪಾರಿಗಳ ಮೊನೋಪಲಿ ಮುರಿಬೇಕಿತ್ತು. ಇನ್ನೊಂದ್ ಕಡೆ ಸ್ಪೇನ್ ಮತ್ತು ಪೋರ್ಚುಗಲ್ನ ರಾಜರುಗಳು ಸಾಹಸಿ ನಾವಿಕರಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದ್ರು. ಜೊತೆಗೆ ದಿಕ್ಸೂಚಿ, ಆಸ್ಟ್ರೋಲೇಬ್ನಂತಹ ಹೊಸ ತಂತ್ರಜ್ಞಾನಗಳು ಕೂಡ ಈ ಹುಡುಕಾಟಕ್ಕೆ ಸಹಾಯ ಮಾಡಿದ್ವು. ಕೊನೆಗೂ ಆ ಹತಾಶೆಯ ಹುಡುಕಾಟ ನಮ್ಮ ಕಥೆಯ ಕ್ಲೈಮ್ಯಾಕ್ಸ್ಗೆ ಅಂದ್ರೆ ವ್ಯಾಪಾರ ಸಮಸ್ಯೆಯನ್ನು ಪರಿಹರಿಸಿದ ಒಂದು ಸಕ್ಸಸ್ಫುಲ್ ಪ್ರಯಾಣಕ್ಕೆ ಕಾರಣವಾಯಿತು. ಆ ಐತಿಹಾಸಿಕ ಕ್ಷಣ ಬಂದೇ ಬಿಟ್ಟು 1498ರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮಾ ಎಲ್ಲ ಸವಾಲುಗಳನ್ನ ಮೀರಿ ಆಫ್ರಿಕಾ ಖಂಡವನ್ನ ಸುತ್ತುವರೆದು ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆಯನ್ನ ಬಂದು ತಲುಪಿದ. ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಯಾಕಂದ್ರೆ ಯುರೋಪ್ನಿಂದ ಭಾರತಕ್ಕೆ ನೇರ ಸಮುದ್ರ ಮಾರ್ಗ ಕಂಡುಹಿಡಿದ ಮೊದಲ ಯುರೋಪಿಯನಲು ಪೋರ್ಚುಗೀಸರೇ ಆದ್ರು. ಈ ಅನ್ವೇಷಣೆಯ ಮಹತ್ವ ಎಷ್ಟಿತ್ತು ಅಂತ ಯೋಚನೆ ಮಾಡಿ. ಇದು ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ. 1869ರಲ್ಲಿ ಸುಯೇಜ್ ಕಾಲುವೆ ಕಟ್ಟೋವರೆಗೂ ಅಂದ್ರೆ ಸುಮಾರು 371 ವರ್ಷಗಳ ಕಾಲ ವಾಸ್ಕೋ ಡ ಗಾಮಾ ಕಂಡುಹಿಡಿದ ಈ ಮಾರ್ಗವೇ ಯುರೋಪ್ ಮತ್ತು ಭಾರತದ ನಡುವಿನ ಪ್ರೈಮರಿ ಟ್ರೇಡ್ ರೂಟ್ ಆಗಿತ್ತು. ಸರಿ, ಹೊಸ ರೂಟ್ ಅಂತೂ ಸಿಕ್ತು. ಆದ್ರೆ ಇದರ ದೀರ್ಘಕಾಲೀನ ಪರಿಣಾಮಗಳು ಏನಾಗಿದ್ವು? ಇದು ಕೇವಲ ವ್ಯಾಪಾರವನ್ನಷ್ಟೇ ಬದಲಾಯಿಸಿಲ್ಲ, ಬದಲಿಗೆ ಹಲವಾರು ದೇಶಗಳ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು. ಪೋರ್ಚುಗೀಸರ ಈ ಸಕ್ಸಸ್ ಬೇರೆ ಯುರೋಪಿಯನ್ ದೇಶಗಳಿಗೆ ಒಂದು ರೀತಿ ಬಾಗಿಲು ತೆರೆದ ಹಾಗೇ ಆಯ್ತು. ಡಚ್ಚರು, ಫ್ರೆಂಚರು ಮತ್ತು ಇಂಗ್ಲಿಷರು ಕೂಡ ವ್ಯಾಪಾರ ಮಾಡೋಕೆಂತ ಭಾರತಕ್ಕೆ ಬರೋಕೆ ಶುರು ಮಾಡಿದ್ರು. ಇದು ಸಹಜವಾಗಿಯೇ ತೀವ್ರ ಪೈಪೋಟಿಗೆ ಕಾರಣವಾಯಿತು. ಪೋರ್ಚುಗೀಸರು ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪಿಸೋಕೆ ಒಂದು ವಿಶಿಷ್ಟವಾದ ಸ್ಟ್ರಾಟಜಿ ಬಳಸಿದ್ರು. ಅದನ್ನೇ ನೀಲಿ ನೀರಿನ ನೀತಿ ಅಂತ ಕರೆಯೋದು. ಇದರರ್ಥ ಭೂಮಿಯನ್ನ ಗೆಲ್ಲೋದ್ಕಿಂತ ಹಿಂದೂ ಮಹಾಸಾಗರದ ವ್ಯಾಪಾರ ಮಾರ್ಗಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದು ಹೆಚ್ಚು ಮುಖ್ಯ ಅಂತ ಅವರು ನಂಬಿದ್ರು. ಈ ಟೈಮ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಪೋರ್ಚುಗೀಸರು ಎಷ್ಟು ಬೇಗ ತಮ್ಮ ಹಿಡಿತ ಸಾಧಿಸಿದ್ರು ಅಂತ.
1478ರಲ್ಲಿ ಭಾರತಕ್ಕೆ ಬಂದ ಅವರು ಕೇವಲ 12 ವರ್ಷಗಳಲ್ಲಿ ಅಂದ್ರೆ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನ ವಶಪಡಿಸ್ಕೊಂಡು ಅದನ್ನ ತಮ್ಮ ಆಡಳಿತ ಕೇಂದ್ರವಾಗಿ ಮಾಡ್ಕೊಂಡ್ರು. ಸೊ ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಮಸಾಲೆ ಪದಾರ್ಥಗಳಿಗಾಗಿ ಶುರುವಾದ ಈ ಹುಡುಕಾಟ ಕೇವಲ ವ್ಯಾಪಾರವನ್ನಷ್ಟೇ ಮತ್ತೆ ಶುರು ಮಾಡ್ಲಿಲ್ಲ. ಬದಲಿಗೆ ಅದು ಮುಂದೆ ನೂರಾರು ವರ್ಷಗಳ ಕಾಲ ನಡೆದ ವಸಾಹತುಶಾಹಿ ಆಡಳಿತಕ್ಕೆ ಅಂದ್ರೆ ಕಾಲನಿಸಂಗೆ ಅಡಿಪಾಯ ಹಾಕ್ತು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಈ ಐತಿಹಾಸಿಕ ಘಟನೆಗಳು ಕೇವಲ ವ್ಯಾಪಾರಕ್ಕಾಗಿ ಒಂದು ಹೊಸ ದಾರಿಯನ್ನಷ್ಟೇ ತೋರಿಸಿದ್ವಾ ಅಥವಾ ಒಂದು ಹೊಸ ಸಾಮ್ರಾಜ್ಯ ನಿರ್ಮಾಣಕ್ಕೆ ದಾರಿ ಮಾಡ್ಕೊಟ್ವಾ? ಇದರ ಬಗ್ಗೆ ಖಂಡಿತವಾಗಿಯೂ ಆಲೋಚಿಸಬೇಕು.